ಸ್ಕ್ರೀನ್ ಮೇಲೆ ಕಾಣ್ತಿರೋ ಈ ಮುಸ್ಲಿಂ ಹುಡುಗಿನ ಪೊಲೀಸ್ ಅವರು ಯಾಕೆ ಹುಡುಕ್ತಿದಾರೆ ಗೊತ್ತಾ? ಅಂಡ್ ಈಕೆ ಮಾಡಿರೋ ಗನ್ ಕಾರ್ಯದ ಬಗ್ಗೆ ಹೇಳ್ತೀನಿ, ವಿಡಿಯೋನ ಕೊನೆವರೆಗೂ ನೋಡಿ. ಈಕೆ ಹೆಸರು ನಿದಾ ಖಾನ್. ಮಹಾರಾಷ್ಟ್ರದ ನಾಸಿಕ್ ಅಲ್ಲಿರೋ TCS ಕಂಪನಿಯಲ್ಲಿ HR ಆಗಿ ಕೆಲಸ ಮಾಡ್ತಾಳೆ. ಈ ಕಂಪನಿಯಲ್ಲಿ ಹೊಸದಾಗಿ ಜಾಯಿನ್ ಆಗಿರೋ ಹಿಂದೂ ಹುಡುಗಿಯರನ್ನ ಈ ಕಂಪನಿಯಲ್ಲಿ ಟೀಮ್ ಲೀಡರ್ಸ್ ಆಗಿರೋ ಕೆಲವು ಮುಸ್ಲಿಂ ಹುಡುಗರಿಗೆ ಪರಿಚಯ ಮಾಡಿಸ್ತಾ ಇದ್ಲು. ಈ ಮುಸ್ಲಿಂ ಹುಡುಗರು ಅವರನ್ನ ಫ್ರೆಂಡ್ಲಿ ಆಗಿ ಅಪ್ರೋಚ್ ಆಗಿ ಪ್ರಮೋಷನ್ ಕೊಡ್ತೀವಿ, ಕೆರಿಯರ್ ಬಿಲ್ಡ್ ಆಗೋಕೆ ಹೆಲ್ಪ್ ಮಾಡ್ತೀವಿ ಅಂತ ಹೇಳಿ ಅಂಡ್ ಇವರಿಗೆ ಲವ್ ಆಂಗಲ್ ಕೂಡ ಪರಿಚಯ ಮಾಡಿಸಿ ಇವರನ್ನ ನಂಬೋ ತರ ಮಾಡ್ತಾ ಇದ್ರು. ನಂತರ ಸ್ಲೋ ಆಗಿ ಎಮೋಷನಲ್ ಬ್ಲಾಕ್ ಮೇಲ್, ಅಷ್ಟೇ ಅಲ್ಲ ನಮಾಜ್ ಮಾಡ್ಬೇಕು, ರೋಜಾ ಇರ್ಬೇಕು, ಬೀಫ್ ತಿನ್ಬೇಕಂತ ಫೋರ್ಸ್ ಮಾಡ್ತಾ ಇದ್ರು. ಈ ಹಿಂದೂ ಹುಡುಗಿಯರಲ್ಲಿ ಒಬ್ಬ ಹುಡುಗಿ ಇವರು ಕೊಡೋ ಕಾಟ ತಡೆಯಲ್ಲ ಅಲ್ಲದೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾಳೆ. ನಂತರ ಉಳಿದವರು ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅಂಡ್ ಇದನ್ನ ಪೊಲೀಸ್ ಅವರು ಸೀರಿಯಸ್ ಆಗಿ ತಗೊಂಡು 9 FIR ಗಳನ್ನ ರಿಜಿಸ್ಟರ್ ಮಾಡಿದ್ದಾರೆ. ಪ್ರೆಸೆಂಟ್ 7 ಜನರನ್ನ ಅರೆಸ್ಟ್ ಕೂಡ ಮಾಡಿದ್ದಾರೆ. ಇವ್ರಿಗೆ ಸಪೋರ್ಟ್ ಮಾಡಿರೋ ಮಹಾತಾಯಿ ಪರಾರಿಯಾಗಿದ್ದಾಳೆ. ಈ ಇನ್ವೆಸ್ಟಿಗೇಷನ್ ಗೆ TCS ಕಂಪನಿ ಕೂಡ ಸಪೋರ್ಟ್ ಮಾಡ್ತಾ ಇದೆ. ಒಬ್ಬ ಹೀರೋಯಿನ್ ಪ್ರೆಗ್ನೆಂಟ್ ಆದ್ರೆ ದಿನದಲ್ಲಿ 12 ಗಂಟೆ ಒಂದೇ ನ್ಯೂಸ್ ತೋರಿಸೋ ದೊಡ್ಡ ದೊಡ್ಡ ನ್ಯೂಸ್ ಚಾನೆಲ್ಗಳು ಹಿಂದೂ ಹೆಣ್ಮಕ್ಳ ಮೇಲೆ ಇಷ್ಟು ದೌರ್ಜನ್ಯ ಆದ್ರೂ ಈ ನ್ಯೂಸ್ ನ ಯಾಕೆ ಕವರ್ ಮಾಡ್ತಿಲ್ಲ? ಅಂಡ್ ಯಾವ ಹಿಂದೂ ಪರ ಸಂಘಟನೆಗಳು, ಸೆಕ್ಯುಲರ್ ಪೀಪಲ್ಸ್ ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಬರೀ ಮೀಮ್ಸ್, ಫನ್ನಿ ವಿಡಿಯೋಸ್ ನ ಶೇರ್ ಮಾಡೋದಲ್ಲ, ಇಂಥ ವಿಡಿಯೋನ ಕೂಡ ಶೇರ್ ಮಾಡಿ. ಈ ಟಿ ಶರ್ಟ್ ಡೀಲ್ ಆಫ್ ದಿ ಡೇ ಅಲ್ಲಿ ತುಂಬಾ ಕಡಿಮೆ ಪ್ರೈಸ್ ಬರ್ತಿದೆ. ಟಿ ಶರ್ಟ್ ಲಿಂಕ್ ಬೇಕಂದ್ರೆ ಜಸ್ಟ್ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ನಿಮ್ಗೆ ಡೈರೆಕ್ಟ್ ಆಗಿ DM ಮಾಡ್ತೀನಿ.